ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ಹೊಸ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ, ನನ್ನ ಮಗನಿಗೆ ಸ್ಕೂಲಲ್ಲಿ ಒಂದು ಥೀಮ್ನ ಕೊಟ್ಟಿದ್ದರು. ಅಂದರೆ ಪೋಸ್ಟ್ ಮ್ಯಾನ್ ಡ್ರೆಸ್ಸಲ್ಲಿ ಕಮ್ಯುನಿಟಿ ಹೆಲ್ಪರ್ಸ್ದು ಗೆಟಪ್ ಹಾಕೊಂಡು ಹೋಗ್ಬೇಕಂತೇಳಿ ಪೋಸ್ಟ್ ಮ್ಯಾನ್ದು ಹೇಳಿದರು. ಸೊ ಆ ಡ್ರೆಸ್ನ ನಾನು ತಗೊಂಬರೋದಕ್ಕೆ ಅಂತೇಳಿ ಇವಾಗ ತುಮಕೂರಿಗೆ ಹೋಗ್ತಾ ಇದ್ದೀನಿ. ಸೊ ಆನ್ ದಿ ವೇ ಹಾಗೆ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಅಲ್ಲಿ ಹೋಗಿ ನಾವು ರೆಂಟಲ್ಸ್ಗೆ ತೊಗೊಂಡು ಬರಬೇಕು. ಸೊ ಆ ತೊಗೊಂಡು ಒನ್ ಡೇನಲ್ಲಿ ಅವ್ರದ್ದು ಏನು ಚಾರ್ಜಸ್ ಇರುತ್ತೆ ಅದನ್ನು ಪೇ ಮಾಡಿ ನೆಕ್ಸ್ಟ್ ಡೇ ಸೇಮ್ 24 hours ಟೈಮ್ಸ್ ಇರುತ್ತೆ. ಸೊ ಅಷ್ಟರಲ್ಲಿ ರಿಟರ್ನ್ ಮಾಡಿಲ್ಲ ಅಂದರೆ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ ಅಂತ ಕೂಡ ಹೇಳಿದರು. ಕಾಲ್ ಮಾಡಿ ನಾನು ಮಾತಾಡಿದೆ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ಎರಡು ಕಡೆ ಜಾಮ್ ಆಗ್ಬಿಟ್ಟಿದೆ ಎಲ್ಲ. ವೀಕೆಂಡ್ ಅಲ್ಲ, ಇವತ್ತು ಲಾಂಗ್ ವೀಕೆಂಡ್ ಸಿಕ್ಕಿತ್ತು. ಫುಲ್ ಜಾಮ್. ದಾರಿ ಮಾಡ್ತಿರೋದ್ಕ? ಅದಕ್ಕೆ ನಾ ಜಾಮ್ ಆಗಿರೋದು. ಇದೊಂದು ಗಾಡಿಯಿಂದ ಇಷ್ಟೊಂದು ಜಾಮ್ ಆಗೈತಾ? ಅದೊಂದು ಗಾಡಿಯಿಂದ ಅಷ್ಟೊಂದು ಜಾಮ್ ಆಯ್ತಾ? ಇವ್ರು ಯಾರ ರಾಂಗ್ ವೇನಲ್ಲಿ ಬಂದಿದ್ದಾರೆ. ಬರೀ ಅದೊಂದು ಗಾಡಿಯಿಂದನೇ ಅಷ್ಟು ಟ್ರಾಫಿಕ್ ಆಗೈತೆ. ನಮ್ಮ ತುಮಕೂರು ಅಂತೂ ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಿದೆ ನೋಡಿ. ಅದ್ರ ಜೊತೆಗೆ ಇವಾಗ ಆಂಜನೇಯ ಸ್ಟ್ಯಾಚ್ಯೂ ಮುಂದೆ ಎಕ್ಸಿಬಿಷನ್ ಬೇರೆ ಹಾಕಿದ್ದಾರೆ. ಲಾಸ್ಟ್ ಟೈಮ್ ಹಾಕಿದಾಗ ಬಂದಿದ್ವಿ. ಈ ಸಲ ಬೈಕ್ದು ಕೂಡ ಹಾಕಿದ್ದಾರೆ. ಅಂದರೆ ಮೇಲ್ಗಡೆ ಹೋಗೋದಲ್ಲ. ಏನಮ್ಮ? ಹೋಗಿ ಅಲ್ಲ ಸುಯ್ಯನ ನೋಡಿ, ಗೊರಿಲ್ಲ ಹೆಂಗೆ ಇಳಿಸಿದ್ದಾರೆ. ಸ್ಟಾರ್ಟ್ ಮಾಡಿದ್ದಾರೆ ಅಲ್ಲೇನೆ. ಜೈ ಆಂಜನೇಯ, ಜೈ ಆಂಜನೇಯ ಹೇಳ್ರಿ. ಎಲ್ಲಿ ಇರುತ್ತೋ ಯಾವ ಇರೋದು ನಿಮ್ದು? ನನಗೆ ಫೋಟೋಗಷ್ಟೇ ಅಣ್ಣ. ರೆಡ್ ಇಲ್ವಾ? ಬರೀ ಕಾಕಿದ್ದು ಅದು ಡ್ರೆಸ್ಸು. ರೆಂಟಿಗೆ ಎಷ್ಟೊಂದು ಕಾಸ್ಟ್ ಅಂದರೆ ಒಳ್ಳೆ ಬಿಸ್ನೆಸ್ ಅಲ್ವಾ ಇದು ಮಾಡಿದ್ರೆ. ಬನ್ನಿ ಬನ್ನಿ, ಫಾಸ್ಟಾಗಿ ಬನ್ನಿ. ಜಸ್ಟ್ 1 hour ಸ್ಕೂಲಲ್ಲಿ ಹಾಕ್ಕೊಂಡು ಬರ್ತಾರೆ ಅಷ್ಟೇ. ಅಷ್ಟಕ್ಕೆ ಇಷ್ಟೆಲ್ಲ ಕೊಡ್ಬೇಕು. ತುಳಿಬೇಕು ಫಾಸ್ಟಾಗಿ ನೀವು. ಏನು ಸಿಗಾಕೊಂಡಿಲ್ಲ, ತುಳಿರಿ ಬಿಗ್ಗೆಗೆ.
ಆ ಡ್ರೆಸ್ ತಗೊಂಡು ಬಂದು ಕೆಳಗಡೆ ನಾವು ಮೇಲಕ್ಕೆ ಹೋಗೋಕ್ಕೂ ಬಿಡಲಿಲ್ಲ ಮನೆಗೆ. ಸೈಕಲ್ ತುಳಿಬೇಕು ಅಂತ ಹಠ ಮಾಡಿದ್ಲು. ಸೊ ಸ್ವಲ್ಪ ಹೊತ್ತು ಸೈಕಲ್ ತುಳಿಸಾಡಿ ಸೊ ಆಮೇಲೆ ಮನೆಗೆ ಬಂದೆ. ನನ್ನ ಮಗ ಆಟಾಡೋಕ್ಕೆ ಸ್ವಲ್ಪ ಹೊತ್ತು ಜಾಸ್ತಿ ಆಟಾಡೋಕ್ಕಾಗಲಿಲ್ಲ, ಬಿಕಾಸ್ ಸೈಕಲ್ ಟ್ರಬಲ್ ಕೊಡ್ತು. ಸೊ ಹಾಗಾಗಿ ಆ್ಯಕ್ಚುಲಿ ಪ್ರಾಬ್ಲಮ್ ಏನಂತ ಹೇಳಿದ್ರೆ ನನ್ನ ಮಗಳಿಗೆ ಸೊ ನನಗೆ ಪೊಲೀಸ್ ಡ್ರೆಸ್ ಬೇಕು, ಇದು ಕಾಕಿ ಡ್ರೆಸ್ಸೇ ಆಗಿದ್ದರಿಂದ ಅವಳು ಪೊಲೀಸ್ ಡ್ರೆಸ್ಸೇ ಬೇಕು ಅಂತ ಹೇಳಿ ಆಟ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಳು. ಏನೋ ಕನ್ವಿನ್ಸ್ ಮಾಡಿ ಕರ್ಕೊಂಡು ಬಂದೆ ಮನೆಗೆ. ಬಟ್ ಮನೆಗೆ ಬಂದಮೇಲೆ ಮತ್ತೆ ಅವ್ರ ಅಣ್ಣಂಗೆ ನನಗೆ ಇಬ್ಬರಿಗೂ ಹೆಂಗೆ ರೋಪ್ ಆಗ್ತಿದ್ದಾಳೆ ನೋಡಿ. ಹಾಂ, ನೀನು ಅವ್ರ ಜೊತೆಗೆ ಹೋಗ್ತೀರಾ? ತುಳಿ ತುಳಿ ಫಾಸ್ಟಾಗಿ, ಮತ್ತೆ ತುಳಿ ತುಳಿ. ಹಾಂ, ಕರೆಕ್ಟಾಗೈತೆ, ತುಳಿ ಬಾ. ಹಾಂ, ಹೌದಾ? ಏನಮ್ಮ ನಿಂದ ತುಳಿ ಇವಾಗ ತುಳಿ ಕರೆಕ್ಟಾಗಿ ಎಳಿ ಬಿಡ ಮತ್ತೆ. ಹಾಂ, ಬಾ ಬಾ. ಹಾಂ, ಈಗ ಅಲ್ಲಿ ಬೊಬ್ಲುಗೆ ತಗ್ಲಿಸ್ಬೇಡ. ವೀಲ್ ನೋಡ್ಕೊಂಡು ಹೋಗು, ಕೆಡುತ್ತಿ ಅವಳನ್ನ. ನಡಿ ಫಾಸ್ಟಾಗಿ ತುಳ್ಕೊಂಡೀಗ, ಹಿಂದಕ್ಕೆ ತುಳಿಬೇಡ. ತುಳಿದು ಬಿಡ್ತೀನಿ, ಮಮ್ಮಿನೇ ತುಳಿತ್ಯಾ? ಆಮೇಲೆ ನ್ಯೂಟ್ರಿಷನ್ ಡೇ ಅಂತ ಮಾಡ್ತಿದ್ದಾರೆ. ಸೊ ಸ್ಪ್ರೌಟ್ಸ್ನೆಲ್ಲ ಹಾಕ್ಕೊಡ್ಬೇಕು ಅಂತ ನಾನು ಇವಾಗ ತಿಂಡಿಗೆ ಅಕ್ಕಿ ರೊಟ್ಟಿ ಮತ್ತು ಪಲ್ಯ ಮಾಡ್ತಾ ಇದ್ದೀನಿ. ಶುಭಾರಂಭ ಯಾವುದೇ ಮಾಡೋದಿದ್ರು ಫಸ್ಟು ಟೀನ ಮಾಡಬೇಕು. ಸೊ ಈ ಕಡೆ ಟೀನ ರೆಡಿ ಮಾಡೋಕ್ಕಿಟ್ಟು ಅದು ಕಾಯೋದ್ರೊಳಗಡೆ ಬೇಗ ಅವ್ರಿಗೆ ರೊಟ್ಟಿ ಮಾಡಿಕೊಟ್ಬಿಟ್ಟು ಅವನ್ನ ರೆಡಿ ಮಾಡಬೇಕು ಸ್ಕೂಲ್ಗೆ. ಏನು ಗೊತ್ತಾ, ಯಾವುದೇ ಶುಭ ಸಮಾರಂಭ, ಏನೇ ದೊಡ್ಡ ಕೆಲಸ ಇರಲಿ, ಏನೇ ರಿಸ್ಕ್ ಇರಲಿ, ಸೊ ಗಣಪತಿ ಪೂಜೆ ಫಸ್ಟ್ ಮ್ಯಾಂಡೇಟ್ರಿ. ಸೆಕೆಂಡ್ ಥಿಂಗ್ ಇಸ್ ಟೀ. ಯಾರೆಲ್ಲ ಹೋಗ್ತೀರಾ ಈ ಮಾತಿಗೆ ಕಮೆಂಟ್ ಹಾಕಿ. ರೆಡಿ ಆಗಕ್ಕೆ ಇವಾಗ ಟೈಮ್ ಬೇಕು, ಅದು ರೆಡಿ ಆಗ್ತೀನಿ. ಅಷ್ಟೊಂದು ರೊಟ್ಟಿನ ಮಾಡ್ಕೊಟ್ಬಿಡ್ತೀನಿ ಬೇಗ. ಅಕ್ಕಿ ಹಿಟ್ಟನ್ನ ಮಳ್ಳೋ ನೀರಿಗೆ ಉಪ್ಪು ಹಾಕ್ಬಿಟ್ಟು ಕುದಿಸಿ ಚೆನ್ನಾಗಿ ಅದಕ್ಕೆ ಹಸಿಟ್ಟು ಹಾಕ್ಬಿಟ್ಟು ಒಂದೆರಡು ಸಲ ಗೋರ್ ಅಣಿಟ್ರೆ ಈ ಥರ ಹಸಿಟ್ಟು ರೆಡಿ ಆಗುತ್ತೆ. ನೆಕ್ಸ್ಟ್ ಅದನ್ನು ರೊಟ್ಟಿ ತೊಟ್ಟಬೇಕಾದ್ರೆ ಚೆನ್ನಾಗಿ ಮಿದಿಬೇಕು. ಚೆನ್ನಾಗಿ ಮಿದ್ದು 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 ಒಂದು ಹದಕ್ಕೆ ತಂದರೆ ಆವಾಗ ರೊಟ್ಟಿ ಕಿತ್ತೋಗಲ್ಲ, ಹೆಂಗೆ ಹರಿದ್ರೂ ಕಿತ್ತೋಗಲ್ಲ. ಈ ಥರ ಚೆನ್ನಾಗಿ ನಾದ್ಕೋಬೇಕು. ಸೊ ನಾದ್ಕೊಂಡು ಇವಾಗ ಒಂದು ಬಾಲ್ ಆಯಿತು. ನೆಕ್ಸ್ಟ್ ಇವಾಗ ಕೈಲೇ ಫಸ್ಟ್ ತಟ್ಕೊತೀನಿ. ಇದನ್ನ ದಡ ಕಟ್ಕೊಳ್ಳೋದು ಅಂತಾರೆ, ಅಂದ್ರೆ ಸುತ್ತ ಹೊಡ್ಕೊಳ್ಳುತ್ತಲ್ವ ರೊಟ್ಟಿದು,
ಆಂಟಿದಿರು ಯಾರ್ಯಾರು ನೋಡ್ತಿರ್ತೀರ ಅವ್ರಿಗೆಲ್ಲ ಆಲ್ರೆಡಿ ಗೊತ್ತಿರುತ್ತೆ ರೊಟ್ಟಿ ಮಾಡೋದು, ನಾನೇನು ಹೇಳ್ಕೊಂಡಿಲ್ಲ, ಅವರಿಂದಲೇ ನಾವು ಕಲ್ತಿರೋದು. ಬಟ್ ಯಾರಾದರೂ ಫ್ರೆಶರ್ಸ್ ಇರ್ತಾರಲ್ವಾ, ಸೊ ನೋಡೋ ಅಂಥವ್ರು, ಕಲಿಯೋ ಅಂಥವ್ರಿಗೆ ಟಿಪ್ಸ್ ಯೂಸ್ ಆಗಬಹುದು ಅಂತ ಮಾಡಿದ್ದೀನಿ. ಸೊ ನೋಡಿ, ಇವಾಗ ದಡ ಒಂಚೂರು ಕೂಡ ಚೆನ್ನಾಗಿ ನಾದ್ಕೊಂಡಿರೋದಕ್ಕೆ ನಾನು ಎಷ್ಟು ತೆಳ್ಳು ಬರೋದ್ರೂ ಕೂಡ ಕಿತ್ಕೊಳ್ಳಲ್ಲ ರೊಟ್ಟಿ. ನೀವು ಯಾವ ಶೇಪಿಗೆ ಬೇಕಾದರೂ ರೊಟ್ಟಿನ ಹರ್ಕೋಬೋದು. ಸರ್ಕಲೇ ಬೇಕು ಅಂತೇನಿಲ್ಲ, ಅಮೀಬಾ ಶೇಪಿಗೂ ಹರ್ಕೋಬೋದು. ಅಮೀಬಾ ಶೇಪ್ ಅಂತ ಗೊತ್ತೇ ಇದೆ ಅಲ್ವಾ, ಶೇಪ್ಲೆಸ್, only for beginners. ನೋಡಿ ಎಷ್ಟು ತೆಳ್ಳಗರ್ದಿದ್ದೀನಿ ಅಂದರೆ ಚೂರು ಕಿತ್ಕೊಂಡಿಲ್ಲ. ಸೊ ಅಗೇನ್ ನಾನು ದಡ ಕಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಇವಾಗ ಹೆಂಚು ಕಾದಿದೆ, ಹೆಂಚಿನ ಮೇಲೆ ರೊಟ್ಟಿನ ಹಾಕ್ಬಿಟ್ಟು ಈಗ ಹೆಂಚು ಬಿಸಿಯ ಅಂದರೆ ರೊಟ್ಟಿ ಬೇಯಿಸ್ಕೊಳ್ಳೋ ಅಷ್ಟರಲ್ಲಿ, ಒಂದು ಸೈಡ್ ಅದು ಬೇಯೋ ಅಷ್ಟರಲ್ಲಿ ಇನ್ನೊಂದು ಪುಟಾಣಿ ರೊಟ್ಟಿನ ಮಾಡ್ಕೊಂಬಿಡೋಣ. ಬೌಲಲ್ಲಿ ಬಟ್ಟೆ ಹಾಕ್ಕೊಂಡಿದ್ದೀನಿ, ನೀರು ಸರ್ವಕ್ಕೆ. ಇದು ಇವಾಗ ಒಂದು ಸೈಡ್ ಬೆಂದಿದೆ ಅಂತ ಗೊತ್ತಾಗುತ್ತೆ. ಸೊ ಅವಾಗ ಸ್ವಲ್ಪ ನೀರು ಸರ್ವಬೇಕು. ಈ ಥರ ಹಸಿಟ್ಟು ಇರುತ್ತಲ್ವ ಜಾಸ್ತಿ ಮೇಲೆ ಪತ್ರದಲ್ಲಿ, ಸೊ ಅದೆಲ್ಲ ನೀಟಾಗಿ ಹೋಗುತ್ತೆ. ಇವಾಗ ದಬಾಕ್ಬೇಕು ರೊಟ್ಟಿ. ಸಿಂಪಲ್, ರೊಟ್ಟಿ ಮುಗೀತು. ಪಲ್ಯ ಆಲ್ರೆಡಿ ರೆಡಿಯಾಗಿದೆ. ನೋಡಿ, ಇದೇ ಪಲ್ಯದ ಬಾಕ್ಸ್. ವೇಸ್ಟ್, ನಾನು ಸುಮ್ಮನೆ ಬಾಕ್ಸ್ ಪಲ್ಯ ಹಾಕೊಡೋದೆ. ಒಂದು ಸ್ವಲ್ಪನೂ ಕೂಡ ತಿನ್ಕೊಂಬರಲ್ಲ, ಬರೀ ರೊಟ್ಟಿನೇ ತಿನ್ಕೊಂಬರೋದು. ಬಾಕ್ಸ್ ರೆಡಿ ಮಾಡಿಬಿಡೋಣ ಫಸ್ಟ್ಗೆ. ಇವತ್ತು ಸ್ಪ್ರೌಟ್ಸ್ನ ಹಾಕೊಡಕ್ಕೆ ಹೇಳಿದ್ದಾರೆ, ಅಂದರೆ ಹಸಿ ಕಾಳು ಅಥವಾ ಪನ್ನೀರು ಅಥವಾ ಮೊಳಕೆ ಕಟ್ಟಿರೋ ಕಾಳು. ಸೊ ನಾನಿವತ್ತು ಹೆಸರು ಕಾಳು ಮತ್ತು ಕಡಲೆಕಾಳನ್ನ ನೆನೆ ಹಾಕಿದ್ದೀನಿ, ಅವನ್ನೇ ಹಾಕ್ಕೊಡ್ತಾ ಇದ್ದೀನಿ. ಕೈ ನೀಟಾಗಿ ಬೇಯಿಸಿ ನೆನೆ ಹಾಕಿರೋ ಹೆಸರು ಕಾಳು, ಹಾಗೆ ನೈಟ್ ನೆನೆಸಿರ್ತಕ್ಕಂಥ ಕಡಲೆಕಾಳು. ಇವತ್ತಿನ ಸ್ನ್ಯಾಕ್ಸ್ ಇದೆ. ಸೊ ಇವಾಗ ರೊಟ್ಟಿ ಬೆಂದಿದೆ, ಸ್ವಲ್ಪ ಹಾಕ್ಕೊಂಡ್ವಿ. ಅಷ್ಟರಲ್ಲಿ ಪುಟಾಣಿ ಹಾಕ್ಕೊಳ್ಳೋಣ. ಟೀ ನೀಟಾಗಿ ಬೆಂದಿದೆಯಾ ಇಲ್ವಾ ಅಂತ ಯಾರ್ಯಾರು ಟೀ ಲವರ್ಸ್ ಇರ್ತಾರೆ ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ, ಜಸ್ಟ್ ಸ್ಮೆಲ್ಲಲ್ಲೇ ಗೊತ್ತಾಗ್ಬಿಡುತ್ತೆ. ಹಾಗಂತ ನಾನೇನು ದೊಡ್ಡ ಕುಡ್ಕಿ ಅಲ್ಲ. ಸೊ ದಿನಕ್ಕೊಂದು 40 ಸಲ ಏನು ಕುಡಿಯಲ್ಲ, ದಿನಕ್ಕೊಂದೇ ಸಲ, ಅದು ಕೂಡ ಒಂದು ಚಿಕ್ಕ ಗ್ಲಾಸಲ್ಲಿ ಅಷ್ಟೇ, ಅರ್ಧ ಗ್ಲಾಸ್. ಬಟ್ ಒಂದೇ ಸಲ ಕುಡಿದ್ರು ನೆಮ್ಮದಿಯಾಗ ಕುಡಿಬೇಕು. ಕೆಲವ್ರು ಏನು ಮಾಡ್ತಾರೆ ಗೊತ್ತಾ, ಟೀ ಇಷ್ಟ ಅಂತ ಬೆಳಗ್ಗೆ ಎದ್ದಾಗ ಒಂದ್ಸಲ, ತಿಂಡಿ ತಿಂದಾಗ ಒಂದ್ಸಲ, ಮತ್ತೆ ಬೋರ್ ಆಯ್ತು ಒಂದ್ಸಲ, ಊಟಕ್ಕೆ ಮುಂಚೆ ಒಂದ್ಸಲ, ಊಟ ಆದ್ಮೇಲೆ ಒಂದ್ಸಲ, ಸಂಜೆ ಒಂದ್ಸಲ, ಮತ್ತೆ ಊಟಕ್ಕೆ ಮುಂಚೆ ಸಾಯಂಕಾಲ ಯಾರಾದರೂ ಬಂದ್ರು ಅಂದರೆ ಅವಾಗ ಒಂದ್ಸಲ, ಈ ಥರ ಎಲ್ಲ ಕುಡಿತಿರ್ತಾರೆ. ಸೊ ನಮ್ಮ ಅಮ್ಮನೇಲಿ ಹಂಗೆ ಕುಡಿಯೋದಲ್ಲ, ಊರಲ್ಲಿ ನಮ್ಮ ಅಪ್ಪಾಜಿ ಹಂಗೆ ಕುಡಿಯೋದು. ಬಟ್ ನಾನು ಹಂಗೆ ಕುಡಿಯೋಲ್ಲ, ಒಂದೇ ಸಲ ಟೀ ಕುಡಿಯೋದು, ಅದು ಕೂಡ ಲಿಮಿಟೆಡ್. ಸೊ ನನ್ನ ಮಗನಿಗೆ ಸ್ಕೂಲ್ಗೆ ಇವಾಗ ರೊಟ್ಟಿನ ಪೀಸ್ ಮಾಡಿ ಹಾಕ್ತೇವೆ. ಹಾಫ್ ರೊಟ್ಟಿನ ಹಾಕ್ತಾ ಇದ್ದೀನಿ. ಇಷ್ಟೊಂದು ಕೆಪಾಸಿಟಿ, ಜಾಸ್ತಿ ತಿನ್ನಲ್ಲ.
ನಂಗೆ ಅಕ್ಕಿ ರೊಟ್ಟಿ ಅಂದರೆ ತುಂಬ ಇಷ್ಟ. ಹೌದಾ? ಇವಾಗ ಟೀ ಬೆಂದಿದೆ ನೋಡಿ, ಟೀ ಬೇಯೋಷ್ಟು ರೊಟ್ಟಿನೇ ಬೆಂದೋಯ್ತು. ಇಷ್ಟೇ ಕುಡಿಯೋದು. ಚೆನ್ನಾಗಿ ಯಾರಿಗದು? ಇದು ನಮಗೆ ನನಗೆ ಯಾರು? ಸೊ ಈಗ ರೊಟ್ಟಿ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ, ನಮಗೆ ಆಮೇಲೆ ಬೇಯಿಸ್ಕೊತೀನಿ. ಸೊ ಬಾಕ್ಸ್ ರೆಡಿ ಆಗಿದೆ. ಸಣ್ಣದು ಬೇಕು ನನಗೆ, ಸಣ್ಣದಲ್ಲಿ ತಿನ್ನುವಂತ ಇವಾಗ. ಸೊ ಪಲ್ಯ, ಸ್ಪ್ರೌಟ್ಸ್, ಸ್ನ್ಯಾಕ್ಸ್ ಆ್ಯಂಡ್ ರೊಟ್ಟಿ. ಮೀನು ಹಾಕ್ತೀನಿ, ಏನಾಗಿಲ್ಲ. ಫಸ್ಟು ಇದು ಕೊಟ್ಟಿದ್ದಾರೆ ಯೂನಿಫಾರ್ಮು. ಬಾಯಿಲಿ ಬಾಯಿಲಿ ಬಾಯ್ ಎಕ್ಸ್ಪಡ ನಿಮಿಷ ಅಲ್ಲ. ಸೂಪರಾಗಿ ಕಾಣಿಸ್ತಿದ್ದೀರ. ಸೈಡಿ ಬನ್ನಿ ಬಾಬು, ಸೈಡಿ ಬನ್ನಿ. ನಿಜ ಹಿಂಗೆ ಹಾಕಬಾರ್ದು. ಪೋಸ್ಟ್ ಪೋಸ್ಟ್ ಗನ್ನ ಪೋಸ್ಟ್ ಪೋಸ್ಟ್ ಮೇಡಮ್ ಪೋಸ್ಟ್. ಮೇಡಮ್ ಪೋಸ್ಟ್ ಜೋರಾಗೆ ಮೇಡಮ್ ಪೋಸ್ಟ್. ಹಿಂಗೆ ಹೇಳಿದ್ರೆ ಕೇಳಿಸಲ್ಲ. ಒಳಗಡೆ ರೂಮ್ ಡೋರ್, ಈಗ ಮನೇಲಿ ಡೋರ್ ಹಾಕೊಂಡಿರ್ತಾರಲ್ವಾ, ಆಚೆಯಿಂದ ಬಂದು ಅವ್ರು ಕೂಗಿದ್ದಕ್ಕೆ ಕೇಳಿಸ್ಕೊಂಡು ಆಚೆ ಬರಬೇಕು. ಜೋರಾಗಿ ಕೂಗು. ಪೋಸ್ಟ್ 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 ಪೋಸ್ಟ್. ವೆರಿ ಗುಡ್. ಇನ್ನೊಂದ್ಸಲ ಕೂಗು. ಪೋಸ್ಟ್ ಪೋಸ್ಟ್. ನಿನ್ನ ಪ್ಯಾಂಟ್ ಪೋಸ್ಟ್. ಪೋಸ್ಟ್ ಪೋಸ್ಟ್. ಪೋಸ್ಟ್ ಪೋಸ್ಟ್. Turn this side. Come. Come again. Yes. Miss Chirayu, I'm talking about community helpers. Community helpers are policeman, fire engine, doctor, teacher, postman. These are all the community helpers. I'm talking about postman. Postman is the delivery boy. Gift to the letter to the home. Bye. This is This is uniform. uniform. This is post bag. This is van. This is cat. Bye. Thank you. Thank you. And who are you, man? Postman. Tell about yourself. Stop. Tell me about yourself. Yes. Hi friends, my name is Chirayu. I'm talking about community helpers. Community helpers are postman, policeman, fire engine, teacher, doctor, postman. These are the community helpers. Okay. I'm
talking about Hmm. postman. Okay. Say loudly. I can't hear your voice. I'm talking about postman. Okay. Postman is a Hmm. delivery boy, gift, letter to the home. Okay. This is cap, this is uniform, this is pen, Hmm. this is postman. It's all about. Postman dress. Yes. You are the one of the community helper. Okay. Thank you, Hela. Thank you. Bye. Very good. Go. Where are you going now? Good. No. You have to deliver the letters because you are postman today. Chirayu? You are the postman for a day. So look there. She is also come with a postman dress. So she is postwoman. Come fast. Here is you are both are twinning. Same pinch. But bag is different. ನೋಡು ಅಕ್ಕನ ಪೋಸ್ಟ್ಮನ್ ಡ್ರೆಸ್ ಹಾಕೊಂಡೈತೆ ಪೋಸ್ಟ್ ವುಮೆನ್ ಅಲ್ವಾ ಆಕ್ಚುಲಿ ಇವ್ರಿಗೆ ಕರೆಕ್ಟಾಗಿ ಕೊಟ್ಟಿದ್ದಾರೆ ಪೋಸ್ಟ್ಮನ್ ಡ್ರೆಸ್ ನೋಡಿ ಪೋಸ್ಟ್ಮನ್ ಇದೆ ಇಲ್ಲಿ ನಾವು ಇವನಿಗೆ ಸಿಗ್ಲಿಲ್ಲ ಅದು ಅಂತೇಳಿ ಹಾಂ ಯಾವುದದು ವಿನಾಯಕ ಅಂತ ಹೇಳಿ ಹಾಯ್ ಆರ್ ಯು ಮ್ಯಾನ್ ಯಾರ್ರೀ ನೀವು ಹೇಳಿ ವಿಡಿಯೋ ಮಾಡ್ಕೊಂತೀನಿ ಜಸ್ಟ್ 2 ಲೈನ್ಸ್ ಹೇಳು ಈಗ ಚಿರು ಹೇಳ್ತಾನೆ ನೋಡಿ ಈಗ Hello friends, my name is Ritesh. I'm Ritesh Explorers. I talking committee experts. Committee experts. ಹೇಳು ಡಾಕ್ಟರ್ Doctor. Policeman. Policeman. Fire engine. ಸುಮ್ಮನಿರ ನೀನು ಹಾಂ ಹೇಳು ಬನ್ನಿ Postman. Postman. Thank you children. ಈ ಪೋಸ್ಟ್ಮನ್ ಡ್ರೆಸ್ ಬಗ್ಗೆ ಹೇಳು ನಾಚಿಕೆ ಆಯಿತು ನಾಚಿಕೆ ಆಗಿಬಿಡ್ತು ಯು ಆರ್ ಲುಕಿಂಗ್ ಗುಡ್ ಪ್ರಿಟಿ ಥ್ಯಾಂಕ್ ಯು ಹೇಳಲ್ವಾ Thank you. ಚಿರು ಯಾರು ಅವಳು ಧೃತಿ ಶೀಸ್ ಯುವರ್ ಫ್ರೆಂಡ್ ಬ್ಯಾಗೇ ಮ್ಯಾಚ್ ಆಗ್ತಿಲ್ಲಲ್ಲ ಇದಕ್ಕೆ ಸೇಮ್ ಕಲರ್ ಕೊಡಲಿಲ್ಲ ಅವರು ಕೇಳಿದೆ ನಾನು ಇಲ್ಲ ಕಾಂಟ್ರಾಸ್ಟ್ ಇದೆ ತೊಗೊಂಡೋಗಿ ಮೇಡಮ್ ಅಂದರು ಒಂದು ಬುಕ್ ಇಟ್ಟಿದ್ರೆ ನೀಟಾಗಿ ಕೊಡ್ತಿತ್ತು ಓಕೆ ಇದಾಗಿತ್ತು ಇವತ್ತಿನ ವಿಡಿಯೋ ಹೋಪ್ ಈ ವಿಡಿಯೋ ಎಲ್ಲರಿಗೂ ಎಂಜಾಯ್ ಮಾಡಿದ್ದೀರಾ ಅಂತ ತಿಳ್ಕೊಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲೇ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಟೇಕ್ ಕೇರ್ ಬಾಯ್ ಲವ್ ಯು ಆಲ್ ಹೀಗೆ ವಾಚ್ ಮಾಡ್ತಾಯಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಆ್ಯಂಡ್ ಯೂಟ್ಯೂಬ್ ಚಾನಲ್ ಎಲ್ಲದರಲ್ಲೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಬಾಯ್ ನಿಂತ್ಕೊಂಡ್ಬಿಡ್ತಾರೆ ಎಲ್ಲ ಊರ್ಕೆರೆ ಫಸ್ಟ್ ತಡ್ರಿ ಬ್ಯಾಗ್ ಲಂಚ್ ಬ್ಯಾಗ್ ಪೋಸ್ಟ್ ಬ್ಯಾಗ್ ಹುಷಾರ್ ಕಣ ಬಿಟ್ಟು ಬಂದಿ ಆಮೇಲೆ ಅವ್ರು ಇಟ್ಕೊಂತಾರೆ ಬಾಯ್ 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 ಎಲ್ಲ ಧೂಳು ಹೋಗಿ ಅಡಿಕಾದಳೆ ಬರ್ತೋಸ್ತೀನಿ ಅಂತ